ಸಿಲಿಂಡರ್ಗಳು ಇಲ್ಲದೆ ಬೆಂಗಳೂರಿನ ವಿಜಯನಗರ ಫುಡ್ ಸ್ಟ್ರೀಟ್ ಅಂಗಡಿಗಳು ಕ್ಲೋಸ್. 4 ದಿನಗಳಿಂದ ಕೆಲವು ಸ್ಟಾಲ್ಗಳಲ್ಲಿ ಮಾತ್ರ ಸೌದೆ ಒಲೆ ಮೇಲೆ ಅಡುಗೆ. ಇವತ್ತಿನಿಂದ ಇನ್ನಷ್ಟು ಶಾಪ್ಗಳು ಬಂದಾಗೋ ಸಾಧ್ಯತೆ. ಗ್ಯಾಸ್ ಟ್ರಬಲ್ನಿಂದ ಡಬಲ್ ಟ್ರಿಪಲ್ ರೇಟ್ ಕೊಟ್ಟ ಸಿಲಿಂಡರ್ ಖರೀದಿ. ಇದರ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕ್ತಾ ಇರೋ ಹೋಟೆಲ್ಗಳು. ಖರೀದಿಸೋ ಫುಡ್ ಮೇಲೆ 30 ರೂಪಾಯಿ ಎಕ್ಸ್ಟ್ರಾ ಗ್ಯಾಸ್ ಚಾರ್ಜ್. ಸಿಲಿಂಡರ್ ಕೊರತೆಯಿಂದಾಗಿ ಜೋರಾದ ಬ್ಲ್ಯಾಕ್ ಮಾರ್ಕೆಟ್ ದಂಧೆ. 900 ರೂಪಾಯಿ ಸಿಲಿಂಡರ್ಗೆ ಈಗ 2700 ರೂಪಾಯಿಗೆ ಸೇಲ್. ವಿಧಿ ಇಲ್ಲದೆ ಕೇಳಿದಷ್ಟು ಹಣ ಕೊಟ್ಟು ಖರೀದಿ ಮಾಡ್ತಾ ಇರೋ ಹೋಟೆಲ್ ಮಾಲೀಕರು. ಹೋಟೆಲ್ಗಳಲ್ಲಿ ಇಡ್ಲಿ, ದೋಸೆ, ವಡೆ, ಪೂರಿ ಅಂತ ಡಿಫರೆಂಟ್ ಐಟಂಗಳಿಗೆ ಬ್ರೇಕ್. ರೈಸ್ ಐಟಂಗಳನ್ನ ಮಾತ್ರ ಮಾಡೋಕೆ ಒಲವು. ಮತ್ತೊಂದೆಡೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಊಟ ಬಂದ್ ಮಾಡೋ ಸಾಧ್ಯತೆ. ಶುಭ ಕಾರ್ಯಗಳಿಗೆ ಮುಂಗಡವಾಗಿಯೇ ಹಾಲ್ ಬುಕಿಂಗ್. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅಲ್ಲೂ ಸಂಕಷ್ಟ. ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ 5 ಕೆಜಿ ಸಿಲಿಂಡರ್ ಮೊರೆ ಹೋಗ್ತಾ ಇರೋ ಹೋಟೆಲ್ ಉದ್ಯಮಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.